ಪೋಸ್ಟ್ ಆಫೀಸ್ ನ PPF ಅಕೌಂಟ್ ನ ಬಡ್ಡಿ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಮೈನರ್ ಇದ್ರೂ PPF ಸ್ಕೀಮ್ ಅಲ್ಲಿ ನೀವೇನಾದ್ರೂ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 7.1 ರೇಟ್ ಆಫ್ ಇಂಟ್ರೆಸ್ಟ್ ಬರ್ತಿತ್ತು. ಆದ್ರೆ ಈಗ ಪೋಸ್ಟ್ ಆಫೀಸ್ ನ ರೂಲ್ಸ್ ಚೇಂಜ್ ಆಗಿದೆ. ಪೋಸ್ಟ್ ಆಫೀಸ್ ನ ರೂಲ್ಸ್ ಚೇಂಜ್ ಆಗಿರೋ ಕಾರಣ ನೀವೇನಾದ್ರೂ ಮೈನರ್ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ 4.1 ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ನಿಮ್ಗೆ 18 ವರ್ಷ ದಾಟಿದ ಮೇಲೆ ಮಾತ್ರ 7.1 ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಡಲಾಗುತ್ತೆ. ನಿಮ್ಮ ಮಕ್ಕಳ ಹೆಸರಲ್ಲಿ 15 ವರ್ಷದವರೆಗೂ ನೀವು 1 ಲಕ್ಷನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ 7.1 ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ 18 ವರ್ಷ ದಾಟೋಷ್ಟರಲ್ಲಿ ನಿಮ್ಗೆ 27 ಲಕ್ಷ ಸಿಗ್ತಾ ಇತ್ತು. ಆದ್ರೆ ಈಗ ನ್ಯೂ ರೂಲ್ಸ್ ಪ್ರಕಾರ ನಿಮ್ಗೆ ಕೇವಲ 20,50,000 ಮಾತ್ರ ಸಿಗತ್ತೆ. ಅಂದ್ರೆ 6,50,000 ಲಾಸ್ ಆಗತ್ತೆ. ಅದ್ರ ಜೊತೆಗೆ 15 ವರ್ಷ ಲಾಕಿಂಗ್ ಪೀರಿಯಡ್ ಬೇರೆ ಇದೆ. ಅಂದ್ರೆ ನಿಮ್ಮ ಮಕ್ಕಳ 18 ವರ್ಷ ಬರ್ಡೇ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರಿಗೆ 33 ವರ್ಷ ದಾಟಿದ ಮೇಲೆ ಈ ಅಮೌಂಟ್ ಅನ್ನ ವಿಡ್ರಾ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರೂ ಪೋಸ್ಟ್ ಆಫೀಸ್ ನ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಷಯ ನಿಮಗೆ ಗೊತ್ತಿರ್ಲಿ. ಹಾಗೆ ಸರಿಯಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ.